ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಎಂಥ ಶಾಕ್ ಕೊಟ್ಟಿದೆ ನೋಡಿ ಹೈಕಮಾಂಡ್. ಬಿಹಾರ ಚುನಾವಣೆ ಆದ ಮೇಲೇ ಎಲ್ಲ ಅಂತ ಹೇಳಲಾಗಿತ್ತು. ಆದರೆ ಈಗ ಚಟುವಟಿಕೆಗಳೆಲ್ಲ ನಡೀತಾ ಇದ್ದಾವಲ್ಲ, ಒಬ್ಬರನ್ನ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಕ್ಕೆ, ಮೀಟಿಂಗ್ಗಳಾಗಿವೆ ಹೋಟೆಲಲ್ಲಿ, ಎಲ್ಲ ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ ವೇಣುಗೋಪಾಲ್ ಅವರ ಮೂಲಕ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಸಿದ್ದು ಪಡೆಗೆ. ಏನದು ಹಾಗಾದರೆ? ಡೆಲ್ಲಿಗೆ ಹೋಗಿ ಸೀಕ್ರೆಟ್ ತಿಳ್ಕೊಂಡು ಬರೋಕೆ ಅಂತ ಪ್ಲ್ಯಾನ್ ಮಾಡಿದ್ದವ್ರಿಗೆ ಶಾಕ್ ಕೊಟ್ಟು ಕಳಿಸಿದೆ ಹೈಕಮಾಂಡ್. ಡೀಟೇಲ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ನಡೆಯುತ್ತೆ, ದೊಡ್ಡ ಮಟ್ಟದ ಬೆಳವಣಿಗೆ ಅನ್ನೋದರ ಸ್ಪಷ್ಟ ಸುಳಿವು ಸಿಗ್ತಿದೆ. ಎರಡೂ ಬಣಗಳಲ್ಲಿ ಎದ್ದಿರುವಂತಹ ಬಿರುಗಾಳಿ ಅದಕ್ಕೆ ಸಾಕ್ಷಿ. ಈಗ ಡಿ ಕೆ ಶಿವಕುಮಾರ್ ಅವರು 2 ದಿನ ಡೆಲ್ಲಿಗೆ ಹೋದರು. ಸೋನಿಯಾ ಅವರನ್ನು ಮೀಟ್ ಮಾಡಿದ್ದಾರೆ, ಅಥವಾ ಅವರ ಜೊತೆಗೆ, ಅವರ ಆಪ್ತರ ಜೊತೆಗಾದರೂ ಮಾತಾಡಿಕೊಂಡು ಕೆಲವು ವಿಷಯಗಳನ್ನು ಖಚಿತಪಡಿಸ್ಕೊಂಡಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಅವರನ್ನು ಮೀಟ್ ಆಗಬೇಕು ಅಂತಲೇ ಡೆಲ್ಲಿಗೆ ಹೋಗಿರೋದು. ಒಟ್ಟಿನಲ್ಲಿ ಅವ್ರ ಜೊತೆ ಕಮ್ಯುನಿಕೇಷನ್ ಡೆಲ್ಲಿಲೇ ಕೂತು ಮಾಡಿದ್ದಾರೆ ಅನ್ನೋದು. ಇದರ ನಡುವೆ ಇಬ್ಬರು ಮಿನಿಸ್ಟರ್ಗಳು, ಸಿದ್ದರಾಮಯ್ಯನವರ ಪರಮಾಪ್ತ ಮಂತ್ರಿಗಳಿಬ್ಬರು ಡೆಲ್ಲಿಗೆ ಹಾರಿದ್ರು ಗೌಪ್ಯವಾಗಿ. ಸುದ್ದಿ ಇಲ್ಲ ನೋಡಿ ಯಾರ್ಯಾರು ಹೋಗಿದ್ದಾರೆ ಡೆಲ್ಲಿಗೆ ಅನ್ನೋದ್ರ ಬಗ್ಗೆ. ಬಟ್ ಇವತ್ತು ರಿಪೋರ್ಟ್ಸ್ ಔಟ್ ಆಗಿರೋದು, ಇಬ್ಬರು ಮಿನಿಸ್ಟರ್ಗಳು ಹೋಗಿದ್ರು. ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ, ಕೆಲವು ಪ್ರಮುಖ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಅಂದರೆ ಏನು ಮಾಡೋಕೆ ಹೊರಟಿದೆ ಹೈಕಮಾಂಡು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅಕಸ್ಮಾತ್ ಸಿದ್ದರಾಮಯ್ಯನವರೆಲ್ಲ ಟಚ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅನ್ನೋ ತನಕ ಸಂದೇಶ ರವಾನೆ ಆಗಿದೆ ಅಲ್ವಾ. ಇಲ್ಲಿಂದ ಪದೇ ಪದೇ ಸಂದೇಶ ರವಾನೆ ಆಗಿದೆ. ದಲಿತ ಸಂಘಟನೆಗಳು, ಅಹಿಂದ ಮತ್ತು ಏನು OBC ಪ್ಲಸ್ ಈ ಮುಸಲ್ಮಾನರು, ಈ ವೋಟ್ ಬ್ಯಾಂಕನ್ನೆಲ್ಲ ಕಳ್ಕೊಂಡು ಬಿಡಬೇಕಾಗುತ್ತೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಅನ್ನೋ ತನಕ ಸಂದೇಶ ಸಿದ್ದು ಬಣ ರವಾನಿಸಿದೆ ಅಲ್ವಾ. ಅದಕ್ಕೆ ಗರಂ ಆಗಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ವೇಣುಗೋಪಾಲ್ ಅವರು ಬಹಳ ಕಠಿಣವಾಗಿ, ಖಡಕ್ ವಾಯ್ಸಲ್ಲೇ ಹೈಕಮಾಂಡ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತು, ಇದೇ ವರ್ಡ್ಸಲ್ಲಿ ಸೂಕ್ತ ಸಮಯದಲ್ಲಿ ನಾವು ಅದನ್ನು ಮಾಡ್ತೀವಿ ಅಂತ ಖಡಕ್ ಧ್ವನಿಯಲ್ಲಿ ಉತ್ತರಿಸಿದ್ದಾರೆ ಅನ್ನೋದು ಇವತ್ತೆಲ್ಲ ಪೇಪರಲ್ಲಿ ರಾರಾಜಿಸ್ತಿರೋ ಸುದ್ದಿ. ಇಬ್ಬರು ಮಿನಿಸ್ಟರ್ಗಳು ಹೋಗಿದ್ದಾರೆ, ಕೇಳಿದ್ದಾರೆ, ನಮಗೆ ಗೊತ್ತು ಏನು ಮಾಡಬೇಕು ಅಂತ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಹಾಗೆ ಸೂಕ್ತ ಸಮಯದಲ್ಲಿ ನಿರ್ಧಾರವನ್ನು ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸಿದ್ದು ಬಣನೇ ಹೋಗಿರೋದಲ್ಲ, ಹೇಗೂ ಸಿದ್ದರಾಮಯ್ಯನವರ ಬಣಕ್ಕೆ ಆರಾಮಾಗಿರಿ ನೀವು ಅಂತ ಒಂದು ಮಾತು ಇಂಟರ್ನಲ್ಲಿ ಆದರೂ ಹೇಳಿ ಕಳಿಸಬಹುದಿತ್ತು, ಅಥವಾ ನೋಡೋಣ ಮುಂದೆ ಅಂತಾದರೂ ಹೇಳಿ ಕಳಿಸಬಹುದಿತ್ತು. ಏನು ಮಾಡಬೇಕು ಅನ್ನೋದು ಗೊತ್ತಿದೆ ನಮಗೆ ಅಂತ ಮಾತ್ರ ಹೇಳಿದ್ದಾರೆ. ಸೂಕ್ತ ಸಮಯದಲ್ಲಿ ನಿರ್ಧಾರ ಕೈಗೊಳ್ಳುತ್ತೆ ಹೈಕಮಾಂಡ್ ಅಂತ. ಅದು ಸಚಿವರಿಗೆ ನುಂಗಲಾರ್ದ ತುತ್ತಾಗಿದೆ. ಸಿದ್ದು ಬಣಕ್ಕೆ ಮತ್ತಷ್ಟು ಕಳವಳ ಜಾಸ್ತಿ ಆಗಿಬಿಟ್ಟಿದೆ. ಈಗ ಇಲ್ಲಿ ಗೋಜಲು ಆಗಿದೆಯಲ್ಲ, ಎಲ್ಲ ಗೊಂದಲ ತಿಳಿಯಾದ ಮೇಲೇ ಮುಂದಿನ ಕ್ರಮ ಅಂತ ಹೇಳಿಬಿಟ್ಟಿದ್ದಾರಂತೆ. ನಿಮ್ಮ ಸಂಪುಟ ವಿಸ್ತರಣೆ ಮಾಡಿ ಅಂತ ಕೇಳೋಕ್ಕೆಲ್ಲ ಬರಲೇಬೇಡಿ. ಇಲ್ಲಿ ಏನು ಗೊಂದಲ ಎದ್ದಿದೆಯಲ್ವ, ಈಗ ಅಧಿಕಾರ ಹಂಚಿಕೆ ಗೊಂದಲ ಇದೆ ಅನ್ನೋದನ್ನು ಸಿದ್ದರಾಮಯ್ಯನವರು ಅಲ್ಲಗಳೆಯೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಅವರೆಲ್ಲ ಓಪನ್ ಆಗಿ ಹೇಳಿದ್ದಾರೆ, ಹೌದು ಗೊಂದಲ ಇರುವುದು, ಹೈಕಮಾಂಡೇ ತೀರ್ಮಾನ ಮಾಡಬೇಕು ಅನ್ನುವ ಮೂಲಕ ಅಧಿಕಾರ ಹಂಚಿಕೆ ಸೂತ್ರದ ಮಾತುಕತೆ ಆಗಿದ್ದು ಹೌದು ಅನ್ನೋದು ಸಿದ್ದು ಬಣದಿಂದನೂ ಕ್ಲೂ ಸಿಕ್ಕಿದೆ. ಏನೂ ಇಲ್ದಿದ್ರೆ ಗೊಂದಲನೇ ಇರ್ತಿರ್ಲಿಲ್ವಲ್ಲ. ಹಾಗಾಗಿ ಈ ಗೊಂದಲ ತಿಳಿಯಾಗೋ ತನಕ ಸಂಪುಟ ವಿಸ್ತರಣೆಯೂ ಇಲ್ಲ ಅನ್ನೋದನ್ನು ಖಚಿತವಾಗಿ ಹೇಳಿದ ಹೈಕಮಾಂಡ್. ಸಂಪುಟ ವಿಸ್ತರಣೆ ಆಗಿಬಿಟ್ರೆ ಸಿದ್ದರಾಮಯ್ಯನವ್ರ ಕುರ್ಚಿ ಸೇಫ್ ಅನ್ನೋದು ಸಿದ್ದು ಬಣದ ಪ್ರಯತ್ನ. ಸೊ ಬಿಹಾರದ ಚುನಾವಣೆ ಆದ ತಕ್ಷಣ ಡೆಲ್ಲಿಗೆ ಹಾರ್ತಿದ್ದಾರೆ ಸಿದ್ದರಾಮಯ್ಯನವರು. ಬಟ್ ಅವತ್ತು 15ನೇ ತಾರೀಕು ರಾಹುಲ್ ಗಾಂಧಿ ಅವರು ಇರೋದೇ ಡೌಟ್. ಅಷ್ಟೊತ್ತಿಗೆ ಅವರು ಫಾರಿನಿಗೆ ಹೋಗ್ತಾರೆ ಅಂತ ಸುದ್ದಿ ನೋಡಬೇಕು. 11ನೇ ತಾರೀಕಿಗೇನೆ ಭೇಟಿ ಹಾಕ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವ್ರ ಪ್ಲಾನು. ಅವರು ಡೆಲ್ಲಿ ಅಂದರೆ ವಿದೇಶಕ್ಕೆ ಹಾರೋ ಮುಂಚೆನೇ ಭೇಟಿ ಆಗ್ಬಿಡೋದು. ಬಿಹಾರದಲ್ಲೂ ಸಾಧ್ಯ ಆದರೆ ಭೇಟಿ ಆಗೋದು. ಏನೇನೋ ಪ್ಲ್ಯಾನ್ ಹಾಕ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಖಾಲಿ ಚಕ್ರ ಕಟ್ಕೊಂಡು ತಿರುಗ್ತಿದ್ದಾರೆ. ಮತ್ತೆ ಡೆಲ್ಲಿಗೆ ಹೋಗಿ ಬಂದ್ರಲ್ಲ ಹಾಗೆ. ಸೊ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಸೋನಿಯಾ ಅವರ ಮೂಲಕವೇ ಎಲ್ಲ ಫೈನಲ್ ಮಾಡಿಸೋದು, ರಾಹುಲ್ ಗಾಂಧಿ ಒಪ್ಪಿಸೋದು ಅಂತ ಪ್ಲ್ಯಾನಲ್ಲಿರುವಾಗ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಸಿದ್ದು ಬಣದಲ್ಲಿ. ಹಾಗಾಗಿ ಇಬ್ಬರು ಮಂತ್ರಿಗಳು ಓಡಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ. ಹೈಕಮಾಂಡ್ ನಾಯಕರ ಅಭಿಪ್ರಾಯ ಏನಾಗ್ತಿದೆ, ಯಾಕೋ ಎಕ್ಸ್ಟ್ರೀಮ್ಗೆ ಹೋಗ್ತಿದ್ದಾರಲ್ಲ ಡಿ ಕೆ, ಡೇಟ್ ಎಲ್ಲ ಹೇಳ್ತಿದ್ದಾರೆ 21, 26, 24 ಅಂತ ಅನ್ನೋ ತನಕ ಶುರುವಾಗ್ಬಿಟ್ಟಿದೆ ಢವ. ಅದರಲ್ಲೂ ಸೋನಿಯಾ ಅಭಯ ಕೊಟ್ಟೇ ಬಿಟ್ಟಿದ್ದಾರೆ ಅನ್ನುವ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಆಪ್ತರ ಬಳಿ ಓಪನ್ ಆಗಿ ಹೇಳ್ಕೊಂಡಿದ್ದಾರಂತೆ. ಈ ಅಧಿವೇಶನಕ್ಕೆ, ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ನಾನು CM ಆಗೇ ಎಂಟ್ರಿ ಕೊಡೋದು ಅಂತ ಓಪನ್ ಆಗಿ ಆಪ್ತರ ಜೊತೆ ಹೇಳ್ಕೊಂಡು ಬಿಟ್ಟಿದ್ದಾರೆ. ಅದು ಇನ್ನಷ್ಟು ಟೆನ್ಷನ್ ಆಗಿದೆ ಸಿದ್ದು ಬಣಕ್ಕೆ. ಆಪ್ತರ ಬಳಿ ಹಿಂಗೆ ಹೇಳ್ತಾರೆ, ಹೊರಗಡೆ ಅಯ್ಯೋ ಹೈಕಮಾಂಡ್ ಒಪ್ಪಿದ್ರೆ ಸಿದ್ದರಾಮಯ್ಯನವರೇ ಇರಲಿ, 5 ವರ್ಷನೋ ಇರಲಿ, 10 ವರ್ಷ, 15 ವರ್ಷನೋ ಅವರೇ ಇರಲಿ,
ಅವರ ಮಾರ್ಮಿಕ ಮಾತುಗಳು ಇನ್ನೂ ಚುಚ್ಚುತ್ತಾ ಇದೆ ಸಿದ್ದು ಬಣವನ್ನು. ಸೊ ಈ ಟೈಮಲ್ಲಿ ಹೈಕಮಾಂಡ್ ಮಾತಾಡ್ಸೋಕೆ ಹೋದರೆ ಗೊಂದಲ ಬಗೆಹರಿಸಿ ಅಂದರೆ ಅರ್ಥ ಏನು? ಸಿದ್ದರಾಮಯ್ಯನವ್ರಿಗೆ ಟಾಸ್ಕ್ ಥರ ಇದು. ಸಂಪುಟ ವಿಸ್ತರಣೆ ಆಗಬೇಕಂದ್ರೆ ಎಲ್ಲರನ್ನೂ ಸಮಾಧಾನ ಮಾಡಿ. ಡಿ ಕೆ ಶಿವಕುಮಾರ್ ಅವರು ಮಾತಾಡಬಾರ್ದು, ಡಿ ಕೆ ಆಪ್ತರು ಮಾತಾಡಬಾರ್ದು, ಅಧಿಕಾರ ಹಂಚಿಕೆಯ ಸೂತ್ರ ಮಾತು ಕೊಟ್ಟಿರೋದು ಅಂಡರ್ಸ್ಟ್ಯಾಂಡಿಂಗು ಈ ಪ್ರಶ್ನೆ ಬರಬಾರ್ದು, ಸರ್ಕಾರದ ವಿರುದ್ಧ ಓಪನ್ ಸ್ಟೇಟ್ಮೆಂಟ್ಗಳು ಸಿಡಿಬಾರ್ದು, ಅದೆಲ್ಲ ಕ್ಲಿಯರ್ ಆಗಿದೆಯಾ? ಗೊಂದಲ ಗೋಜಲು ಏನೂ ಇಲ್ಲ ಅಂದ್ರೆ ಮಾತ್ರ ಸಂಪುಟ ವಿಸ್ತರಣೆ ಮಾಡೋಣ. ಆಮೇಲೆ ಎಲ್ಲ ಕ್ಲಿಯರ್ ಆಗದ ಮೇಲೆ ಮಾತ್ರ ಮುಂದಿನ ನಡೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿ ಸಮಯಕ್ಕೆ ಸರಿಯಾದ ನಿರ್ಧಾರ ಹೈಕಮಾಂಡ್ ತಗೊಳುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ವೇಣುಗೋಪಾಲ್ ಅವರು ಅನ್ನೋದು ಮತ್ತಷ್ಟು ನುಂಗಲಾರದಂಥ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಈಗ ಸಿದ್ದು ಬಣಕ್ಕೆ. ಒಂದು ಮಾತು ಹೈಕಮಾಂಡ್ ಹೇಳ್ತಿಲ್ಲ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಖರ್ಗೆ ಅವರು ಓಪನ್ ಆಗಿ ಹೇಳಿದ್ದಾರೆ. ಹೈಕಮಾಂಡ್ ವಿವೇಚನೆ ಅಂತ ವೇಣುಗೋಪಾಲ್ ಅವರು ಖಡಕ್ ಆಗಿ ಸಂದೇಶ ಕೊಟ್ಟುಬಿಟ್ಟಿದ್ದಾರೆ. ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು ಅದು ಅಂತ ಅಷ್ಟೇ, ಏನನ್ನೂ ಅವರು ತುಟಿಕ್ ಪಿಟಿಕ್ ಅಂತ ಬಾಯಿ ಬಿಡ್ತಿಲ್ಲ. ಹೈಕಮಾಂಡ್ ಏನನ್ನು ಮಾಡೋಕೆ ಹೊರಟಿದೆ ಅನ್ನೋದು ಈಗ ಸಿದ್ದು ಬಣವನ್ನು ಡಿಸ್ಟರ್ಬ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ಭೋಜನ ಕೂಟಗಳು, ರಾಜಣ್ಣವ್ರ ಮನೇಲಿ ಭೋಜನ ಕೂಟ ಏನಾಗತ್ತೆ ನೋಡಬೇಕು. ಗಬ್ಬಿನ ಬೆಳೆಗಾರರ ಆಕ್ರೋಶ ಸಿಡಿದಿರೋದ್ರಿಂದ ಸಿದ್ದರಾಮಯ್ಯನವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ, ಅದನ್ನು ಮ್ಯಾನೇಜ್ ಮಾಡಬೇಕು. ಬಟ್ ಅಲ್ಲೊಂದು ಔತಣಕೂಟ ಫಿಕ್ಸ್ ಆಗಿತ್ತು, ಇವತ್ತಲ್ಲ ಅಂದರೆ ಇನ್ನೊಂದು ದಿನ ಆದರೂ ಮಾಡ್ಬೋದು. ಆಮೇಲೆ ಇದರ ನಡುವೆ ಡೆಲ್ಲಿಯಲ್ಲೊಂದು ಔತಣಕೂಟ ನೋಡಿ. ಡೆಲ್ಲಿಯಲ್ಲಿ ಹಿಟ್ನಾಳ್ ಅವರ ದೆಹಲಿ ಮನೆಯಲ್ಲಿ ಸಿದ್ದು ಟೀಮ್ ಎಲ್ಲ ಸೇರಿಕೊಂಡು ಒಂದು ಔತಣಕೂಟ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಶಾಸಕರು ಸಚಿವರು ಎಲ್ಲ ಸೇರೋದಂತೆ. ಒಂಥರ ಡೆಲ್ಲಿಯಲ್ಲಿ ಶಕ್ತಿ ಪ್ರದರ್ಶನದ ರೀತಿ ಅದು. ಸಿದ್ದರಾಮಯ್ಯನವರ ಆಪ್ತ ಅಲ್ವಾ ಅವರು, ಸಂಸದ ಹಿಟ್ನಾಳು ಅವರೆಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿರೋದು ಕೂಡ ಗೊತ್ತಾಗ್ತಿದೆ. ನವೆಂಬರ್ 15, 16, 17, 18ಕ್ಕೆಲ್ಲ ಪ್ರವಾಸ, ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರುತ್ತಲ್ಲ, ಅದನ್ನೆಲ್ಲ ಅಪ್ಪ ಮಗ ಕೆ ರಾಘವೇಂದ್ರ ಹಿಟ್ನಾಳ್ ಮತ್ತು ಸಂಸದ ರಾಜಶೇಖರ್ ಹಿಟ್ನಾಳ್ ಇಬ್ಬರು ಶಾಸಕ ಮತ್ತು ಸಂಸದರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅವತ್ತು ಡೆಲ್ಲಿಲಿ ಔತಣಕೂಟ ಇರೋದು ಪಕ್ಕಾ ಆಗಿದೆ. ಅಲ್ಲಿ 15ರ ನಂತರ ಕಾಂಗ್ರೆಸ್ ಸಚಿವರು, ಶಾಸಕರು, ಸಂಸದರು ಎಲ್ಲರನ್ನೂ ಸೇರಿಸಿ ಒಂದು ಔತಣಕೂಟ ಮಾಡುವ ಮೂಲಕ ಸಿದ್ದು ಬೆನ್ನಿಗೆ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಹತ್ರನೇ ಹೋಗಿ ಶಕ್ತಿ ಪ್ರದರ್ಶನ ಮಾಡೋದು. ಇಲ್ಲಿ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ವಲ್ಲ, ಡೆಲ್ಲಿಗೆ ಹೋಗಿ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಟೆನ್ಷನ್ ಹೆಚ್ಚಾಗಿದೆ ಸಿದ್ದು ಕ್ಯಾಂಪಲ್ಲಿ ಅನ್ನೋದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ. ಈಗ ನೇರ ಯಾರು ಬರಲೇಬೇಡಿ, ಇಂದಿರಾ ಭವನದ ಹತ್ರ ಬರಬೇಡಿ ಅಂತ ಎಚ್ಚರಿಕೆ ಕೊಟ್ಬಿಟ್ರು ಖರ್ಗೆ ಅವರು. ಎಲೆಕ್ಷನ್ ಆದಮೇಲೆ ಕರ್ನಾಟಕದಲ್ಲಿ ಒಂದು ನಿರ್ಧಾರ ಆಗುತ್ತೆ, ಆಗೇ ಆಗುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ, ಮಾಡುತ್ತೆ ಹೈಕಮಾಂಡು ಅಂತ ಹೇಳಿಬಿಟ್ರು. ಈಗ ಈ ಸಚಿವರಿಗೆ ಹಿಂಗೆ ಶಾಕ್ ಕೊಟ್ಟಿದ್ದಾರೆ. ಸೊ ಡೆಲ್ಲಿಗೆ ಹೋಗಿ ಎಲ್ಲರೂ ಒಟ್ಟಿಗೆ ಸೇರೋದು, ಸಚಿವ ಸ್ಥಾನ, ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ, ನವೆಂಬರ್ ಕ್ರಾಂತಿಯ ವಿಷಯದಲ್ಲಿ ನಮ್ಮ ಟೀಮ್ನ ಶಕ್ತಿ ಪ್ರದರ್ಶನ ಇನ್ನೂ ಓಪನ್ ಆಗಿ ಆಗಿಲ್ವಲ್ಲ ಅಂತ ಎಲ್ಲರೂ ಒಟ್ಟಿಗೆ ಸೇರೋ ಪ್ಲ್ಯಾನು. ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಧ್ಯಕ್ಷ ಕುರ್ಚಿ ಕೊಡಬೇಕು, ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿ ಮುಂದುವರಿಬೇಕು, 28ಕ್ಕೆ ಬೇಕಾದರೆ ಅವ್ರು ನೋಡ್ಕೊಳ್ಳಿ ಅನ್ನೋ ರೀತಿ ಸುಮಾರು ಥರದ್ದು ಇದೆಯಲ್ಲ. ಎಲ್ಲ ಆಪ್ಷನ್ಸ್ ಕೊಡೋದು ಹೈಕಮಾಂಡ್ಗೆ. ಶತಾಯಗತಾಯ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಬಾರ್ದು, ಆ ರೀತಿ ನೋಡ್ಕೊಳ್ಳೋ ಪ್ರಯತ್ನ. ಸೀಕ್ರೆಟಾಗಿ ಅಹಿಂದ ರ್ಯಾಲಿ, ಪ್ರವಾಸ, ಕಾರ್ಯಕ್ರಮ ಅಂತೆಲ್ಲ ಪ್ಲ್ಯಾನ್ ಆಗ್ತಿದೆ. ಆದರೆ ಸಮಾವೇಶ ಮಾಡೋಕೆ ಹೊರಟಿದ್ರಲ್ಲ, ದಲಿತ ಸಮಾವೇಶ ಮಾಡ್ತೀವಿ ಅಂತ, ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ನೀವು ಏನು ಮಾಡ್ತಿರೋ ಪಕ್ಷದ ಚಿಹ್ನೆ ಅಡಿಯಲ್ಲಿ ಪಕ್ಷದ ಬಲವರ್ಧನೆಗಾಗಿ ಮಾಡಿ, ನಿಮ್ಮ ಶಕ್ತಿ ಪ್ರದರ್ಶನಕ್ಕೆ ಯಾವುದು ಮಾಡಬಾರ್ದು ಅಂತ ಕೆಂಪುಗೆರೆ ಎಳೆದೇ ಬಿಟ್ಟಿದೆ. ಹಾಗಾಗಿ ಸಿದ್ದು ಬಣ ಈಗ ದಾರಿ ಕಾಣದಂತಾಯ್ತಾ, ಮುಂದಿನ ಆಪ್ಷನ್ ಏನು ನಮಗೆ ಅನ್ನೋ ಮಟ್ಟಿಗೆ ಟೆನ್ಷನ್ ಕೈ ಪಾಳ್ಯದಲ್ಲಿ ಆವರಿಸ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಊಹೆ ಮಾಡೋದು ಕಷ್ಟ ಆಗ್ತಿದೆ ಈಗ ಸಿದ್ದು ಬಣಕ್ಕೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.